ದಾಳಿ ನಡೆದಂತಹ ಬೈಸನ್ ವ್ಯಾಲಿಗಿಂತ 7 ಕಿಲೋಮೀಟರ್ ದೂರದಲ್ಲಿದ್ದಂತಹ ಪಾರ್ಕ್ ಅದು. ಅಮ್ಯೂಸ್ಮೆಂಟ್ ಪಾರ್ಕ್ನ ಸರ್ವೆಯನ್ನ ಮಾಡಿದ್ರು ಭಯೋತ್ಪಾದಕರು. ಆ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಿದ್ದೇನು ಅಂದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಭದ್ರತೆ ಹೆಚ್ಚಾಗಿದೆ, ಹಾಗಾಗಿ ನಾವಲ್ಲಿ ಹೋದ್ರೆ ನಮ್ಮ ಕಾರ್ಯ ಸಾಧುವಾಗಲ್ಲ, ನಾವು ಜನರ ಜೀವ ತೆಗೆಯುವ ಬದಲಾಗಿ ನಾವೇ ಸೈನಿಕರ ಕೈನಲ್ಲಿ ಹೆಣವಾಗ್ಬಿಡ್ತೀವಿ ಅನ್ನುವಂತಹ ಕಾರಣಕ್ಕಾಗಿ ಆ ಅಮ್ಯೂಸ್ಮೆಂಟ್ ಪಾರ್ಕ್ ಬದಲಾಗಿ ಬೈಸರನ್ ವ್ಯಾಲಿಯನ್ನ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಉಗ್ರರು ಮಾಡಿದ್ರು. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದೆ ಆ ಅಮ್ಯೂಸ್ಮೆಂಟ್ ಪಾರ್ಕ್, ಸುಂದರವಾದಂತಹ ಅಮ್ಯೂಸ್ಮೆಂಟ್ ಪಾರ್ಕ್. ಇಲ್ಲಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಪೆಹಲ್ಗಾಮ್ಗೆ ಹೋಗುವಂಥವ್ರು, ಕಾಶ್ಮೀರಕ್ಕೆ ಹೋಗುವಂಥವ್ರು, ಈ ಭಾಗಕ್ಕೆ ಬರುವಂಥವ್ರು ಇಲ್ಲಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಈ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿರುವಂತಹ ವಿವಿಧ ಸ್ಪೋರ್ಟ್ಸ್ ಆಕ್ಟಿವಿಟಿಗಳಲ್ಲಿ ಭಾಗಿಯಾಗ್ತಾರೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲೇ ಅವರ ಟಾರ್ಗೆಟ್ ಇದ್ದಿದ್ದು ಒಟ್ಟು 3 ಜಾಗ, ಅದರಲ್ಲಿ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಒಂದು. ಆದರೆ ಇಲ್ಲಿ ದಾಳಿ ಮಾಡಬೇಕಾಗಿದ್ದವರು ಆ ನಂತರ ಹೆದರ್ಕೊಂಡು ಇಲ್ಲಿದ್ದಂತಹ ಭದ್ರತೆಯನ್ನ ನೋಡಿ ಭಯಗೊಂಡು ಇಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿ ಎಲ್ಲಿ ಯಾವುದೇ ರೀತಿಯಾದಂತಹ ಭದ್ರತೆ ಇರಲಿಲ್ವೋ, ಯಾವ ಜಾಗದಲ್ಲಿ ಯಾವುದೇ ಒಬ್ಬ ಪೊಲೀಸ್ ಸಿಬ್ಬಂದಿ ಕೂಡ ಇರಲಿಲ್ವೋ ಆ ಬೈಸರನ್ ವ್ಯಾಲಿ, ಅದನ್ನ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಏಪ್ರಿಲ್ 22ನೇ ತಾರೀಕು ಉಗ್ರರು ಮಾಡಿದ್ರು. ಆ ದೃಶ್ಯವನ್ನ ಮ್ಯಾಪ್ ಮೂಲಕ ನೋಡ್ತಾ ಹೋಗೋಣ. ಅಮ್ಯೂಸ್ಮೆಂಟ್ ಪಾರ್ಕ್ ಎಷ್ಟು ದೂರದಲ್ಲಿದೆ ಅದನ್ನ ಮ್ಯಾಪ್ ಮೂಲಕ ನೋಡ್ತಾ ಹೋಗೋಣ. ಇವೀಗ ಗಮನಿಸ್ತಾ ಇರುವಂತಹ ಈ ಭಾಗ ಏನಿದೆ ಇದು ಅಮ್ಯೂಸ್ಮೆಂಟ್ ಪಾರ್ಕ್. ಮೊದಲು ಉಗ್ರರು ಏಪ್ರಿಲ್ 22ನೇ ತಾರೀಕು ದಾಳಿಗೆ ಪ್ಲಾನ್ ಮಾಡಿದ್ದಂತಹ ಜಾಗ ಈ ಅಮ್ಯೂಸ್ಮೆಂಟ್ ಪಾರ್ಕ್. ಇಲ್ಲೂ ದಾಳಿಯನ್ನ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಯಾಕಂದ್ರೆ ಇಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಪ್ರವಾಸಿಗರು ಬರ್ತಾರೆ. ಆ ಪ್ರವಾಸಿಗರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ನಮ್ಮ ಗುರಿಯನ್ನ ನಾವು ಈಡೇರಿಸಿಕೊಳ್ಳಬಹುದು ಅನ್ನುವಂತಹ ಲೆಕ್ಕಾಚಾರ ಅವರದ್ದಿತ್ತು. ಗಮನಿಸ್ತಾ ಇದ್ದೀರಿ, ಇಲ್ಲಿ ಬೈಸರನ್ ವ್ಯಾಲಿ ಇದೆ. ಬೈಸರನ್ ವ್ಯಾಲಿ ಮೊನ್ನೆ ಉಗ್ರರು ದಾಳಿಯನ್ನ ನಡೆಸಿದಂತಹ ಜಾಗ. ಪೆಹಲ್ಗಾಮ್ನ ಬೈಸರನ್ ಉಗ್ರರು ದಾಳಿಯನ್ನ ಮಾಡಿ 26 ಜನ ಭಾರತೀಯರ ಜೀವ ತೆಗೆದಂತಹ ಜಾಗ ಈ ಬೈಸರನ್. ಅಮ್ಯೂಸ್ಮೆಂಟ್ ಪಾರ್ಕ್ ಇರುವಂತಹ ಪ್ರದೇಶವನ್ನ ನೋಡ್ತಾ ಇದ್ದೀರಿ. ಬೈಸರನ್ ವ್ಯಾಲಿಗಿಂತ ಆ ಅಮ್ಯೂಸ್ಮೆಂಟ್ ಪಾರ್ಕ್ ಇವೆರಡರ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ರೆ ನೋಡ್ತಾ ಇದ್ದೀರಿ 7 ಕಿಲೋಮೀಟರ್ ದೂರ, 7 ಕಿಲೋಮೀಟರ್ ಅಂತರ ಇದೆ ಈ ಎರಡೂ ಪ್ರದೇಶಗಳ ಮಧ್ಯೆ. ಉಗ್ರರ ಟಾರ್ಗೆಟ್ ಲಿಸ್ಟ್ ನಲ್ಲಿ ಆ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಇತ್ತು. ಅಲ್ಲಿಗೆ ಹೋಗಿ ರೇಖೆ ಮಾಡಿದ್ದಾರೆ, ಅಲ್ಲಿಗೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಇಲ್ಲಿ ನಮ್ಮ ಉಗ್ರ ಕೃತ್ಯವನ್ನ ನಡೆಸಬಹುದಾ, ಇಲ್ಲಿ ಭಾರತೀಯರ ನರಮೇಧ ಮಾಡಬಹುದಾ ಅಂತ ಹೇಳಿ. ಆದ್ರೆ ಆ ಪ್ರದೇಶದಲ್ಲಿ ಅಮ್ಯೂಸ್ಮೆಂಟ್ ಇದ್ದಂತಹ ಜಾಗದಲ್ಲಿ ಹೆಚ್ಚಿನ ಭದ್ರತೆ ಇತ್ತು. ಶಸ್ತ್ರಧಾರಿ ಪೊಲೀಸ್ ಸಿಬ್ಬಂದಿ, ಸೇನೆಯ ಸೈನಿಕರಲ್ಲಿದ್ರು. ಅಲ್ಲಿಗೇನಾದ್ರೂ ನಾವು ಹೋಗ್ಬಿಟ್ರೆ ನಾವಲ್ಲಿ ಗನ್ ತೆಗೆಯುವುದಕ್ಕೂ ಮೊದಲೇ ಸೇನೆಯ ಗುಂಡಿಗೆ ನಾವು ಬಲಿಯಾಗ್ಬಿಡ್ತೀವಿ ಅನ್ನುವಂತಹ ಭಯ ಉಗ್ರರಿಗೆ ಕಾಡ್ತು. ಹಾಗಾಗಿ ಆ ಜಾಗವನ್ನ ಬಿಟ್ಟು ಸೀದಾ ಬೈಸರನ್ಗೆ ಬಂದ್ರು. ಪೆಹಲ್ಗಾಮ್ನ ಬಳಿ ಇರುವಂತಹ ಈ ಬೈಸರನ್ ಪ್ರದೇಶ, ಆ ಮೈದಾನದ ರೀತಿಯ ಪ್ರದೇಶ, ಅಲ್ಲಿ ಯಾವುದೇ ಪೊಲೀಸ್ ಸಿಬ್ಬಂದಿ ಇರಲಿಲ್ಲ, ಅಲ್ಲಿ ಯಾವುದೇ ಸೈನಿಕರಿರಲಿಲ್ಲ, ಯಾವುದೇ ಸೆಕ್ಯೂರಿಟಿ ಇರಲಿಲ್ಲ. ನರಭೇದವನ್ನ ನಡೆಸುವುದಕ್ಕೆ ಇದೇ ಸ್ವರ್ಗದಂತ ಜಾಗ ಅಂತ ಅಂದ್ಕೊಂಡ್ರು. ಆ ಜಾಗಕ್ಕೆ ಬಂದು ಗುಂಡಿನ ಮಳೆಯನ್ನ ಗರೆದ್ಬಿಟ್ರು. 26 ಜನರ ಪ್ರಾಣವನ್ನ ಬಲಿ ಪಡೆದು ಬಿಟ್ರು. ಆ ಜಾಗ ಕೂಡ ಟಾರ್ಗೆಟ್ ಆಗ್ತಾ ಇತ್ತು, ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಟಾರ್ಗೆಟ್ ಆಗ್ತಾ ಇತ್ತು. ಆದ್ರೆ ಭದ್ರತೆ ಹೆಚ್ಚಿದ್ದ ಕಾರಣಕ್ಕಾಗಿ ಟಾರ್ಗೆಟ್ ಆಗಲಿಲ್ಲ. ಒಂದು ವೇಳೆ ಬೈಸರನ್ ವ್ಯಾಲಿಯಲ್ಲೂ ಕೂಡ ಅಂಥದ್ದೇ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಿದ್ರೆ, ಎನ್ಶ್ಯೂರ್ ಮಾಡಿದ್ದಿದ್ರೆ, ಪೊಲೀಸ್ ಸೆಕ್ಯೂರಿಟಿ, ಸೇನೆಯ ಸೆಕ್ಯೂರಿಟಿಯನ್ನ ಎನ್ಶ್ಯೂರ್ ಮಾಡಿದ್ದಿದ್ರೆ ಆ ಬೈಸರನ್ ವ್ಯಾಲಿಯಲ್ಲಿ ಭಾರತೀಯರ ನರಮೇಧ ನಡೀತಾ ಇರಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.